ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಇವತ್ತು ಹೋಲ್ ಫ್ಯಾಮಿಲಿ ಸಲೂನ್ಗೆ ಬಂದಿದ್ದೀವಿ ಹೇರ್ ಕಟ್ ಮಾಡಲಿಕ್ಕೆ. ನನ್ನ 2 ಮಕ್ಕಳಿಗೆ ಹೇರ್ ಕಟ್ಟಿಂಗ್ ಇತ್ತು, ಹಾಗೆ ನನ್ನ ವೈಫ್ ಕೂಡ ಲೇಯರ್ ಕಟ್ ಮಾಡಲಿಕ್ಕೆ ಅಂತ ಬಂದಿದ್ದಾರೆ. ಹಾಗೆ ನಾನು ಸ್ವಲ್ಪ ಫುಟ್ ಮಸಾಜ್ ಮಾಡಿಸೋಣ ಅಂತ ಬಂದಿದ್ದೀನಿ. ಇದು ಸಲೂನಿನ ಹೆಸರು ದಿ ಅಲ್ವಿ ಫ್ಯಾಮಿಲಿ ಸಲೂನ್ ಅಂತೇಳಿ. ಈ ಸಲೂನಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕ್ವಾಲಿಟಿ ಒಂದೇ ಅಲ್ಲ, ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿದೆ. ಅವ್ರು ವೆಲ್ಕಮ್ ಮಾಡೋ ರೀತಿ ತುಂಬ ಇಷ್ಟ ಆಯಿತು. ಫಸ್ಟು ಹೋಗಿದ ತಕ್ಷಣವೂ ಒಂದು ವಾಟರ್ ಬಾಟಲ್ ಕೈ ಕೊಟ್ಬಿಟ್ಟು ಯೋಗಕ್ಷೇಮ ವಿಚಾರಿಸ್ತಾರೆ, ಮತ್ತು ಕೂತ್ಕೊಳ್ಳಿಕ್ಕೆ ಹೇಳ್ತಾರೆ, ಮತ್ತು ನಮ್ಮ ಬಗ್ಗೆ ಎಂಕ್ವೈರಿ ಮಾಡ್ತಾರೆ ಏನೇನು ಮಾಡಬೇಕು ಅಂತ ಹೇಳಿ. ಫಸ್ಟು ಡಿಸೈನು ಏನು ಮಾಡಬೇಕು, ಯಾವ ರೀತಿ ಕಟ್ಟಿಂಗ್ ಮಾಡಬೇಕು, ಮತ್ತು ಏನೇನು ಆಪ್ಷನ್ ಇದೆ, ಆಫರ್ಸ್ಗಳೇನೇನಿದೆ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಂತರ ಅವ್ರ ಕೆಲಸನ ಸ್ಟಾರ್ಟ್ ಮಾಡ್ತಾರೆ. ಕ್ವಾಲಿಟಿ ವಿಚಾರಕ್ಕೆ ಬಂತ ಹೇಳಿದ್ರೆ ನೋ ಕಾಂಪ್ರಮೈಸ್. ತುಂಬಾ ಚೆನ್ನಾಗಿ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಇದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಬಂದಿದ್ದಾರೆ. ಒಬ್ಬೊಬ್ಬರಿಗೆ ಕಮ್ಸೆ ಕಮ್ ಅಂತ ಹೇಳಿದ್ರು ಒಂದು 5 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ತುಂಬ ಚೆನ್ನಾಗಿ ಹೇರ್ ಕಟಿಂಗ್ ಮಾಡ್ತಾರೆ. ಅದರಲ್ಲೂ ಕಸ್ಟಮೈಸ್ ಹೇರ್ ಕಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ನಾರ್ಮಲಾಗಿ ಎಲ್ಲ ಕಡೆ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ, 350-400 ರೂಪಾಯಿ ಹೇರ್ ಕಟಿಂಗ್ ಇರುತ್ತೆ. ಬಟ್ ಇಲ್ಲಿ ಜಸ್ಟ್ 100 ರುಪೀಸ್ ತೊಗೊಳ್ತಾರೆ ಫಾರ್ ಕಿಡ್ಸ್. ದೊಡ್ಡವರಿಗೆ 120 ತೊಗೊಳ್ತಾರೆ. ಅದ್ರ ಜೊತೆಗೆ ಶೇವಿಂಗ್ ಮಾಡಬೇಕು ಅಂತ ಹೇಳಿದ್ರೆ 60 ರುಪೀಸ್. 160 ರುಪೀಸಲ್ಲಿ ತುಂಬಾ ಚೆನ್ನಾಗಿ ಹೇರ್ ಕಟಿಂಗ್ ಮಾಡ್ತಾರೆ ಮಕ್ಕಳಿಗೆಲ್ಲ. ಹಾಗೆ ನನ್ನ ವೈಫ್ ಕೂಡ ಇವತ್ತು ಲೇಯರ್ ಕಟ್ ಮಾಡಲಿಕ್ಕೆ ಬಂದಿದ್ಲು. ಅದರದ್ದು ಪ್ಯಾಕೇಜು 1,000 ಹೇಳಿದರು, ಬಟ್ ನಮಗೋಸ್ಕರ ಸ್ವಲ್ಪ ಕನ್ಸೆಷನ್ ಮಾಡಿ 700ಗೆ ಮಾಡಿಕೊಟ್ರು. ಅದನ್ನು ನೀವು ಲಾಸ್ಟಲ್ಲಿ ನೋಡ್ತೀರಾ. ಇನ್ನು ನಾನು ಸ್ವಲ್ಪ ಫುಟ್ ಮಸಾಜ್ ಮಾಡಿದೆ. 15 ಮಿನಿಟ್ಸ್ಗೆ 100 ರುಪೀಸ್ ತೊಗೊಂಡ್ರು. ತುಂಬ ಚೆನ್ನಾಗಿದೆ ಮೆಷಿನು. ಮತ್ತು ತುಂಬ ಬೇಜಾರಾಗಲ್ಲ ಕೂತ್ಕೊಂಡ್ರೆ. ವೆಯ್ಟ್ ಮಾಡ್ತಾ ಇದ್ದೀವಿ, ಏನೋ ಒಂಥರ ಬೋರ್ ಆಗೋದು ಆ ಥರ ಎಲ್ಲ. ಮ್ಯೂಸಿಕ್ ಹಾಕಿರ್ತಾರೆ, ಮ್ಯೂಸಿಕ್ ಕೇಳ್ಬೋದು. ಟಿ ವಿ ಸಹ ಇದೆ, ಟಿ ವಿ ನೋಡ್ಬೋದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಇನ್ನು ಮುಂದೆ ನೀವು ನೋಡ್ತೀರಾ ಯಾವ ರೀತಿ ಲೇಯರ್ ಕಟ್ ಮಾಡಿದ್ರು ಅನ್ನೋದನ್ನೆಲ್ಲ. ಇನ್ನು ನನ್ನ ಮಕ್ಕಳು ತುಂಬ ತಲಾಟೆ ಮಾಡಿಕೊಂಡು ಲಾಸ್ಟಿಗೆ ಖುಷಿಯಾಗಿ ಟೈಮ್ ಪಾಸ್ ಮಾಡಿದ್ವಿ. ನೋಡಿ ಯಾವ ರೀತಿ ಮಾಡ್ತಾ ಇದ್ದಾನೆ. ಅವನಿಗೆ ನನ್ನ ನನ್ನ ಸಣ್ಣ ಅಂದರೆ ಯಂಗರ್ ಬಾಯ್, ಅದು ಧನ್ವಿ ಶೆಟ್ಟಿ. ಅವನಿಗೆ ಯಾವಾಗಲೂ ಯಾವುದೇ ಒಂದು ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಅದು ಸ್ಪೈಡರ್ ಮ್ಯಾನಿಂದೇ ಆಗಿರಬೇಕು. ಈವನ್ ಅವ್ನ ಸ್ಕೂಲ್ ಬ್ಯಾಗು, ಅವ್ನ ಕ್ಯಾಪು, ಅವನ ಚಪ್ಪಲು, ಅವನ ಬಟ್ಟೆ, ಈವನ್ ಅವನ ಹತ್ರ ಒಂದು ಡ್ರೆಸ್ ಕೂಡ ಇದೆ, ತುಂಬ ಚೆನ್ನಾಗಿದೆ, ಸ್ಪೈಡರ್ ಮ್ಯಾನ್ ಡ್ರೆಸ್. ಅದನ್ನು ಅವಾಗವಾಗ ಅವನಿಗೆ ಯಾವಾಗ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಜಂಪ್ ಮಾಡೋದು, ಫೈಟ್ ಮಾಡೋದು, ಸ್ಪೈಡರ್ ಮ್ಯಾನ್ ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡ್ತಾನೆ ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಟೋಟಲಾಗಿ ಅವನಿಗೆ ಹೆಂಗೆ ಬೇಕು ಅವನಿಗೆ ಆ ಥರ ಕಾಲ ಕಳೀತಾನೆ. ತುಂಬ ಚೆನ್ನಾಗಿರೋದು, ಖುಷಿ ಆಗುತ್ತೆ. ಇನ್ನು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕು ಅಂತಂದರೆ ಫ್ರೆಂಡ್ಲಿ ಫ್ಯಾಮಿಲಿ. ಯಾರೂ ನಾವು ಗಂಡ ಹೆಂಡತಿ ಮಕ್ಕಳು ಥರ ಇಲ್ಲ, ಎಲ್ಲ ಫ್ರೆಂಡ್ಲಿ ಆಗಿದ್ದೀವಿ. ಖುಷಿ ಆಗುತ್ತೆ. ಓಕೆ ಮೈ ಡಿಯರ್ ಫ್ರೆಂಡ್ಸ್, ಇನ್ನು ಲೈಫಲ್ಲಿ ವಿಶೇಷ ಅಂತ ಏನಿಲ್ಲ. ಆ್ಯಸ್ ಯೂಶ್ವಲ್ ಲೈಫ್ ಕಾಮನ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾವುದೇ ಕಾರಣಕ್ಕೂ ಎಂಥ ಕಷ್ಟನೇ ಬರಲಿ, ನೀವು ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿಬಿಡಿ. ಇದು ತುಂಬ ಡೇಂಜರ್. ಎಷ್ಟೇ ಕಷ್ಟ ಬರಲಿ ಅದನ್ನು ಆರಾಮವಾಗಿ ಕೂಲಾಗಿ ತಗೊಂಡು ಲೈಫಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಇರಿ. ಯಾವುದೇ ಕಾರಣಕ್ಕೂ, ಯಾಕೆಂದರೆ ಇಟ್ಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ, ಇನ್ನು ಮುಂದೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂಥೇಳಿ. ಎಲ್ಲ ದೇವರ ಒಂದು ಆಶೀರ್ವಾದ ಇರಬೇಕು. ಕೆಲವೊಮ್ಮೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ
ಆಗಲ್ಲ. ಕೆಲವೊಮ್ಮೆ ನಾವು ಏನೋ ಏನು ಅನ್ಕೊಂಡಿರ್ತೀವಿ ಅದಾಗಲ್ಲ. ಏನೇನು ಅನ್ಕೊಳಲ್ಲ ಅದು ಆಗ್ತಾ ಇರುತ್ತೆ. ಇದೇ ಜೀವನ. ತುಂಬಾ ಜನ ಇದ್ದಾರೆ ಈ ತರ. ಅದಕ್ಕೆ ನಾವು ಯಾವತ್ತೂ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ನಮ್ಮ ಪ್ರೆಸೆಂಟ್ ಲೈಫ್‌ನ ಎಂಜಾಯ್ ಮಾಡ್ಕೊಂಡು, ಅದ್ರ ಜೊತೆಗೆ ಸ್ವಲ್ಪ ದುಡಿಮೆ ಬಗ್ಗೆ ಯೋಚನೆ ಮಾಡಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಯೋಚನೆ ಮಾಡಿಕೊಂಡು, ಫ್ಯಾಮಿಲಿ ಜೊತೆ ಖುಷಿಯಾಗಿದ್ಕೊಂಡು, ಆರಾಮಾಗಿ ಲೈಫ್ ಲೀಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅವ್ರು ಹಂಗಾದ್ರು, ಇವ್ರು ಹಿಂಗಾದ್ರು, ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಮ್ಮ ಲೈಫಲ್ಲಿ ನಾವು ಚಿಂತೆಗೊಳಗಾದ್ರೆ ಅದು ಪ್ರಯೋಜನ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ, ಅಲ್ವಾ? ಈ 5 ಬೆರಳುಗಳು ಒಂದೇ ಸಮ ಇರಲ್ಲ. ಒಂದು ಸಣ್ಣ, ಒಂದು ದೊಡ್ಡದು ಇದೆ. ಹಂಗೆ ಒಬ್ಬೊಬ್ಬರಿಗೆ ಒಂದೊಂದು ವಿಷಯದಲ್ಲಿ ಆಸಕ್ತಿ ಇರುತ್ತೆ. ಕೆಲವೊಮ್ಮೆ ಅದೇನೋ ಹೋಗ್ತೀವಿ, ಅದು ಆಗಲ್ಲ. ಇನ್ನೊಂದೇನೋ ಆಗುತ್ತೆ. ಯಾವುದು ನಮ್ಮ ಕೈಲಿದೆ ಅದನ್ನ ನೀಟಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಕೊಂಡು, ಮಕ್ಕಳ ಜೊತೆ, ಹೆಂಡತಿ ಜೊತೆ ಆರಾಮಾಗಿ ಲೈಫ್ ಲೀಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ತುಂಬ ಜಾಸ್ತಿನೇ ಮಾತಾಡ್ತಾ ಇದ್ದೀನಿ. ಮಾತಾಡಬೇಕು ಅಂತ ಅನಿಸ್ದಾಗ ನಾನು ತುಂಬಾನೇ ಮಾತಾಡ್ತೀನಿ. ಹಾಗೆ ಹೊಸ ಹೊಸ ಅಭಿರುಚಿಗಳನ್ನ ಅಳವಡಿಸ್ಕೊಳ್ತಾ ಇದ್ದೀನಿ. ಲೈಫಲ್ಲಿ ನೊಂದು ಬೆಂದು ಪ್ರಾಬ್ಲಮ್ನ ಫೇಸ್ ಮಾಡಿರ್ತಾರಲ್ಲ, ಅವರು ಈ ಥರ ಮಾತುಗಳನ್ನ ಆಡೋಕ್ಕೆ ಇಷ್ಟಪಡ್ತಾರೆ. ಅದು ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರಿಗೆ ಇಷ್ಟ ಆಗುತ್ತೆ ಅವ್ರು ಕೇಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ನೋ ಪ್ರಾಬ್ಲಮ್. ಆಲ್ಮೋಸ್ಟ್ ಚೈತ್ರಂದು ಹೇರ್ ವಾಶ್ ಎಲ್ಲ ಆಗಿ ಈಗ ಅದನ್ನು ಸೆಟ್ ಮಾಡ್ತಾ ಇದ್ದಾರೆ. ಈಗ ಲೇಯರ್ಸ್ ಮಾಡೋಕ್ಕೆ ಅದನ್ನು ಕ್ಲಿಪ್ಪಲ್ಲಿ ಹಾಕಿ ಲೇಯರ್ಸ್ ಮಾಡ್ತಾ ಇದ್ದಾರೆ. ಅವನು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾನೆ. ತುಂಬಾ ಟೈಮ್ ತಗೊಂಡು ಆರಾಮಾಗಿ. ಇವ್ನು ಹೇಳ್ತೀನಲ್ಲ, ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಲ್ಲ. ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ. ನೋಡಿ, ಈಗ ಆಲ್ಮೋಸ್ಟ್ ಮುಗ್ದಿದೆ ನೋಡಿ. ಈಗ ಅದನ್ನು ಶೋ ಮಾಡ್ತಾನೆ ಅವನು. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ನನ್ನ ಹೆಂಡತಿ ಬಗ್ಗೆ ಹೇಳ್ಬೇಕು ಅಂತಂದರೆ, ಇದು ಏನು ಅಮ್ಮಮ್ಮ ಅಂದರೆ ಒಂದು 2 to 3 ಟೈಮ್ಸ್ ಆಗಿರ್ಬೋದು. ಜಾಸ್ತಿ ಅಂತಂದರೆ 5 ಟೈಮ್ಸ್ ಆಗಿರ್ಬೋದು. ನನ್ನ ಮದುವೆ ಆಗಿ 9 ವರ್ಷ ಆಯಿತು. ಪಾರ್ಲರಿಗೆ ಬಂದು ಈ ಥರ ಮಾಡಿಸ್ಕೊಳ್ತಾ ಇರೋದು. ಶಿ ಈಸ್ ವೆರಿ ಸಿಂಪಲ್ ಗರ್ಲ್. ನನಗೆ ಹೆಂಗೆ ಬೇಕು ಹಂಗಿದ್ದಾಳೆ. ತುಂಬಾ ಹಂಬಲ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನನ್ನ ಹೆಂಡತಿ ಸಿಕ್ಕಿರೋದು ತುಂಬ ಅದೃಷ್ಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ರೀತಿಯೂ ನಾನು ಹಂಗಿರ್ಬೇಕು ಹಿಂಗಿರಬೇಕು, ಟಾರ್ಚರ್ ಇಲ್ಲ, ಏನೂ ಇಲ್ಲ. ನನ್ನ ಜೊತೆ ಇಷ್ಟು ವರ್ಷ ಸಂಸಾರ ಮಾಡ್ಕೊಂಡು ಬಂದಿದ್ದಾಳೆ. ಅವಳಿಗೆ ನಾನು ಯಾವುದೇ ಕಾರಣಕ್ಕೂ ನೋವು ಕೊಡೋಕ್ಕೆ ಇಷ್ಟಪಡಲ್ಲ. ಇದನ್ನು ನಾನೇ ಫೋರ್ಸ್ಫುಲಿ ಕರ್ಕೊಂಡು ಬಂದು ಮಾಡಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅನ್ನೋದನ್ನ ಹೇಳಿ. ಓಕೆ ಮೈ ಡಿಯರ್ ಫ್ರೆಂಡ್, ಇನ್ನೇನು ಆಲ್ಮೋಸ್ಟ್ ಮುಗೀತು. ಲಾಸ್ಟ್ ಇದು. ಈಗ ನಾವು ಮನೆ ಎಲ್ಲ ಬಿಲ್ ಪೇಮೆಂಟ್ ಮಾಡಿಬಿಟ್ಟು ಹೊರಡ್ತೀವಿ. ನೋಡಿ ನನ್ನ ಮಗ ಹೆಂಗೆ ಜಂಪ್ ಮಾಡ್ತಾ ಇದ್ದಾನೆ ಅಂತೇಳಿ. ತುಂಬ ಕಿತಾಪತಿ ಮಾಡ್ತಾನೆ ಅವ್ರ ಅಮ್ಮಂಗೆ. ಎಷ್ಟೇ ಹೇಳಿದ್ರು, ಎಷ್ಟು ಹೊಡೆದ್ರು ಅವಳ ಕೈಲಿ ಹೊಡೆಸ್ಕೊಂಡು ಮತ್ತು ಬಿಡಲ್ಲ. ಕೂದಲಲ್ಲಿ ಅದು ಹೊಡೆಯೋದು, ಓಡೋದು, ಇದನ್ನೆಲ್ಲ ಮಾಡ್ತಾ ಇರ್ತಾನೆ. ತುಂಬ ಖುಷಿಯಾಗಿದ್ದಾಳೆ. ಅವಳ ಮುಖದ ಸ್ಮೈಲ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ? ಓಕೆ. ಈಗ ಮತ್ತೆ स्टार्ट ಮಾಡ್ತಾನೆ. आइए विजिट कीजिए हमारा सेक्टर 20 नेरुल में दी हल्वी फैमिली सैलून है. नया ऑफर आएगा, हम लोग अच्छा सर्विस देंगे. हमारा ब्रांच कम से कम नवी मुंबई में 12-13 है. सब ಬ್ರಾಂಚ್ में अच्छा सर्विस मिलेगा आपको ಅಂತ ಹೇಳ್ಬಿಟ್ಟು ಹಿಂದಿಲಿ ಹೇಳ್ತಾ ಇದ್ದಾನೆ. ಅದ್ರ ಜೊತೆಗೆ ಅದು ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಹಾಕಿದ್ರು.
ಆ ಮ್ಯೂಸಿಕ್ ಹಾಕಿರೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಮ್ಯೂಟ್ ಮಾಡಿದ್ದೀನಿ. ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ತುಂಬಾ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಸರ್ವಿಸ್ ಮಾಡ್ತಾನೆ. ತುಂಬ ಹಂಬಲ್ ಅನಿಸುತ್ತೆ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ಸ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಒತ್ತೋದನ್ನು ಸಹ ಮರಿಬೇಡಿ. ಧನ್ಯವಾದಗಳು.